50-60 rounds per minute ಅದು ಒಂದು ಕೇಪಬಿಲಿಟಿ ಇರ್ತದೆ. ಸಾರಿ, ಪಿಸ್ಟಲ್ ಇಸ್ ರಿವಾಲ್ವರ್, ಪಿಸ್ಟಲ್ ಅಲ್ಲ ರಿವಾಲ್ವರ್. ಅದು ಅದಕ್ಕೇನು ಫೈರಿಂಗ್ ರೇಟ್ ಇರಲ್ಲ, ಅದು ನಿಮ್ಮ ಫಿಂಗರ್ಸ್ ಮೇಲೆ ಇರ್ತದೆ. ಒಂದ್ಸರಿ ಟ್ರಿಗರ್ ದಬಾಯಿಸಿದ್ರೆ ಒಂದು ಬುಲೆಟ್ ಬರ್ತದೆ. ಏನು ಹಾಕಿದ್ರು? ನಕ್ಸಲ್ ಯೂನಿಫಾರ್ಮ್ ಅಂತ ಯಾವ್ದು ಇರಲ್ಲ ದಯವಿಟ್ಟು. ಏನು ಹಾಕಿದ್ರು ಅವರು? ಬೇರೆ ಕಲರ್ ಇತ್ತು ಸರ್, PM ಯಾವುದು ಯೂನಿಫಾರ್ಮ್ ಬಗ್ಗೆ ನಮ್ಗೆ ಏನು ಐಡಿಯಾ ಇಲ್ಲ. ಯಾವುದು ನಮ್ಮವರು ಅಂತ ಕೇಳಿದ್ರು ಬರೀ, ಯಾಕಂದರೆ ಈ ಗನ್ಫೈರ್ ಎಕ್ಸ್ಚೇಂಜ್ ಆಯಿತು, ಅದರಿಂದ ತೀರೋದ ಯಾವುದು ಕೂಗಿದ್ದು ಬಗ್ಗೆ ನಮಗೆ ಯಾವುದು ಇನ್ಫಾರ್ಮೇಷನ್ ಇಲ್ಲ, ಮಾಹಿತಿ ಇಲ್ಲ. ಸ್ಟಾರ್ಟ್ ಫೈರಿಂಗ್, ಈ ಸ್ಟಾರ್ಟೆಡ್ ಫೈರಿಂಗ್, ಅವ್ರ ಕಡೆಯಿಂದನೇ ಫೈರಿಂಗ್ ಆಯಿತು, ನಮ್ಮ ಕಡೆಯಿಂದ. ಅವರೇ ಮಾಡಿದ್ದಾರೆ, ಸ್ಟಾರ್ಟ್ ಮಾಡಿದ್ದಾರೆ, ಅವಕಾಶ ಕೊಟ್ಟಾಯಿತು. ದಟ್ ಡೋಂಟ್ ಸ್ಟಾರ್ಟ್ ಫೈರಿಂಗ್, ಸರೆಂಡರ್. ಯಾರೇನಂತ ನಮ್ಗೆ ಗೊತ್ತಿಲ್ಲ. ಒಂದ್ಸರಿ ನೀವು ಸ್ಟಾರ್ಟ್ ಫೈರಿಂಗ್ ಫ್ರಮ್ ಯುವರ್ ವೆಪನ್ ಮೀನ್ಸ್ ಅವರ್ ಪೀಪಲ್ ವಿಲ್ ಫೈರ್ ಬ್ಯಾಕ್. ದಯವಿಟ್ಟು ಐ ಥಿಂಕ್ ಇನ್ವೆಸ್ಟಿಗೇಷನ್ ಇಸ್ ಸ್ಟಿಲ್ ಆನ್. ವಿ ಹ್ಯಾವ್ ನಾಟ್ ನೋನ್ ದ್ಯಾಟ್. ಇನ್ನೂ ನಡೀತಾ ಇದೆ, ಗೊತ್ತಾಗಬೇಕು. We always say that. Throw down your weapon, surrender. ಮತ್ತು ಫೈರಿಂಗ್ ನಡೀತಾ ಹೋದರೆ ಯು ಡೋಂಟ್ ಹ್ಯಾವ್ ಅನ್ ಆಪ್ಷನ್. ಫೈರ್ ರಿಟರ್ನ್ ಫೈರ್ ಮಾಡಲೇಬೇಕು, ಇದರ ಕ್ಯಾಸುಯಾಲಿಟೀಸ್ ಆಗ್ತದೆ. ಯಾವುದು? ಎಡ್ಜಲ್ಲಿ ಯಾವ ಕಾರಣಕ್ಕೆ ಬಂದಿದ್ದ ಅವೆಲ್ಲ ಇನ್ವೆಸ್ಟಿಗೇಷನ್ ಗೊತ್ತಾಗ್ತದೆ. ನಾವು ಹೋಗಿದ್ದೀವಿ, ಸೈಟಿಂಗ್ಸ್ ಮೇಲೆ ಹೋಗ್ತೀವಿ ನಾವು. ಹೌದಾ? See, this is all the process of investigation, madam, what you are talking about. So we will take the statements, ಯಾರಿದ್ರು ಯಾರಿಲ್ಲ ಅಂತ ಈಗ ಗೊತ್ತಾಗ್ತದೆ. ನಮ್ಮದು ಈಗ ನಾವು ಹೇಳ್ತಾ ಇದ್ದೀವಿ ಆನ್ ದಿ ಸ್ಪರ್ ಆಫ್ ದಿ ಮೂಮೆಂಟ್, ಏನಾಗಿದೆ ನಮ್ಮ ಕಡೆಯಿಂದ ಅವ್ರ ಕಡೆಯಿಂದ ಅಂತ ನಾವು ಹೇಳ್ತಾ ಇದ್ದೀವಿ. ಮುಂದೆ ಯಾರಿದ್ರು ಯಾರಿಲ್ಲ, ಯಾರು ನೋಡಿದ್ದಾರೆ ಅದೆಲ್ಲ ಇನ್ವೆಸ್ಟಿಗೇಷನ್ ನಾವು ಪೊಲೀಸ್ಗೆ ಬಿಟ್ಟಿದ್ವಿ. ಹೌದು, ಇಟ್ ಈಸ್ ಅ ಚಾನ್ಸ್ ಎನ್ಕೌಂಟರ್. ಇಟ್ಸ್ ಅ ಚಾನ್ಸ್ ಎನ್ಕೌಂಟರ್. ನಾವು ಬೊಮ್ಮಿಂಗ್ ಮಾಡುವಾಗಲೇ ಇದು ಆಗಿರೋದು. ಟೀಮ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸ್ಪೆಷಲ್ ಭಾಳ ಸಾಹಸ ತೋರಿಸಿದ್ದಾರೆ, ಬಲ ತೋರಿಸಿದ್ದಾರೆ. ಅವರಿಗೆ ನಾವು ಕಮೆಂಡಬಲ್ ಕೆಲಸ ಮಾಡಿದ್ದಾರೆ ಅಂತ ನಮ್ಮ ಅಭಿನಂದನೆ ಕೊಡ್ತಾ ಇದ್ದೀವಿ. ವೆರಿ ವೆಲ್ ಡನ್. ಆ್ಯಂಡ್ ಬಹಳ ಪರ್ಸಿವಿಯರೆನ್ಸಲ್ಲಿ ನಮ್ಮ SP ANF ಅವರು ಕೆಲಸ ಮಾಡಿದ್ದಾರೆ. ಅವರು DSP ಇನ್ಸ್ಪೆಕ್ಟರ್ಸ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಲೋಕಲ್ ಪೊಲೀಸ್ದು ತುಂಬ ಸಪೋರ್ಟ್ ನಮಗೆ ಸಿಕ್ಕಿದೆ. ಇನ್ನು ಮುಂದೆನೂ ಅವರು ಅದೇ ಟೈಪ್ ಪರ್ಸಿವಿಯರಿಂಗ್ ಕೆಲಸ ಮಾಡ್ತಾರೆ ಅಂತ ನಮ್ಮ ಆಸೆ. ಬಟ್ ನಾವು ನಿಮಗೆ ಪುನಃ ಹೇಳಬೇಕು ಅಂದರೆ, ನಾವು ರಿಪೀಟ್ ಮಾಡ್ತಾಯಿದ್ದೀವಿ, ರೀಟರೇಟ್ ಮಾಡ್ತಾಯಿದ್ದೀವಿ ರಿಹ್ಯಾಬಿಲಿಟೇಷನ್ ಮತ್ತು ಸರೆಂಡರ್ ಪಾಲಿಸಿ ಬಗ್ಗೆ. ಮತ್ತೆ ನಾವು ಹೇಳ್ತಾ ಇರಬೇಕು, ಸರೆಂಡರ್ ಇಸ್ ದ ಬೆಸ್ಟ್ ಪಾಲಿಸಿ. ರಿಹ್ಯಾಬಿಲಿಟೇಷನ್ ಮಾಡಬಹುದು. ಮೋಸ್ಟ್ ಫೇರ್ ಆ್ಯಂಡ್ ಇಕ್ವಿಟಬಲ್ ಆಫರ್ ಒಂದು ನಮ್ಮ ಸರ್ಕಾರದಿಂದ ಬಂದಿದೆ. ಇನ್ನೂವರೆಗೆ ಪೊಲೀಸ್ ಮಾಡ್ತಾ ಇದ್ದಾರೆ, ಲೋಕಲ್ ಪೊಲೀಸ್. ANF ಇನ್ವೆಸ್ಟಿಗೇಷನ್ ಮಾಡಲ್ಲ. ಹಾಂ, ಸರೆಂಡರ್ ಪ್ಯಾಕೇಜ್ ಬಗ್ಗೆ ನಮಗೆ ಐಡಿಯಾ ಇರಬೇಕು. ಒಂದು ಕ್ಯಾಟಗರಿ A, ಕ್ಯಾಟಗರಿ B, ಕ್ಯಾಟಗರಿ C ಅಂತ ಮಾಡಿದ್ದೀವಿ. ಅದನ್ನು ಸರ್ಕ್ಯುಲೇಟ್ ಮಾಡಿಬಿಡಿ ಎಲ್ಲರಿಗೆ. ಮತ್ತು ಸರೆಂಡರ್ ಮಾಡಲಿಕ್ಕೆ ತುಂಬ ದಾರಿಗಳು ನಾವು ತೋರಿಸಿದ್ದೀವಿ. ಹೌ ಯು ವಿಲ್ ಸರೆಂಡರ್ ಅಂತ, ಏನು ಸರೆಂಡರ್ ಮಾಡ್ತೀರಿ, ಹೇಗೆ ಸರೆಂಡರ್ ಮಾಡ್ತೀರಿ ಅಂತ ಅದು ಇದೆ.